ಹೋಗ್ತೀನಿ. ಇವ್ರು ಹೊಡೆದು ಬೈದನೆಲ್ಲ ಹೇಳ್ತೀನಿ. ಆದ್ರೆ ಅಣ್ಣ ಟೆನ್ಷನ್ ಕೊಟ್ಟಂಗ ಆಗ್ತದಲ್ಲ, ಎಷ್ಟ್ ಹೇಳ್ಬೇಕು ಇಲ್ಲೇ ಹೇಳ್ತೀನಿ. ಅಣ್ಣನ ಮುಂದೆ ಹೋಗೋಣ ಆಳಲ್ಲ, ಯಾಕಂದ್ರೆ ಇರ್ಲಕ್ ನನಗೂ ಒಂದೇ ಅಣ್ಣದ. ಹಾ ಬಂದೇವ, ನಾನೇ ಕರಿಲಾಕ್ ಬರ್ಬೇಕಂತ ಅನ್ಕೊಂಡಿದ್ ನೋಡು. ಅಷ್ಟ್ರಾಗ ನೀನ ಬಂದಿ. ಮಾಮ ಏನೋ ಕಳ್ಸುದಿಲ್ಲ ತಂದಿದ್ರು, ನೀ ನೋಡಿದ್ರ? ಇಲ್ಲಣ್ಣ, ನಂದೇ ಜೀವನ ನೆನ್ಸತ್ತಿತ್ತು, ಅದಕ್ಕೆ ನೀನ್ ನೋಡ್ ಹೋಗೋಣ ಬಂದಿದ್ದೆ. ಅಲ್ಲವ ತಂಗಿ, ಮಾಮ ಬೇರೆ ಹಿಂಗ್ ಹೇಳಿದ್ರು. ಹಬ್ಬದ ದಿನ ಅವ್ರು ಇವ್ರ ಮನಿಗ್ ಬರ್ತಾರ, ಕಡೆ ದಿನ ನಿನ್ ಗಂಡನ ಮನಿ ಕಡೆ ಬೀಗರು ಬಿದ್ರು, ಬರೋರು ಹೋಗೋರು ತಿರ್ತಾರ ಅಂತೇಳಿ ಅಂದಿದ್ರು. ಒಮ್ಮೆ ಕಳ್ಸಂಗಿಲ್ಲ ಅಂತಂದಿದ್ರು. ಈಗ ನೋಡಿದ್ರ ನೀವ್ ಒಮ್ಮೆ ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದಿ. ನನ್ಗೆ ಯಾಕೋ ಸಂಶಯ ಬರಕತ್ತೈತೆವ. ಹಂಗೇನಿಲ್ಲಣ್ಣ, ಇಲ್ಲಾರ ಯಾರು ಮಾಡ್ರ ನೀವ್ ಒಬ್ನೇ ಇರ್ತಿ, ನೋಡ್ ಹೋಗ್ಬೇಕತ್ತಂದು ಬಂದಣ್ಣ. ಹಬ್ಬನೂ ಆಯ್ತು, ನೀನ್ ನೋಡೋದು ಆಯ್ತಂದು ಅವ್ರಿಗೆ ಹೇಳೇ ಬಂದಣ್ಣ. ಹೇಳಿ ಬಂದಿ? ನಾ ಮೊನ್ನೆ ಫೋನ್ ಹಚ್ಚಿ ಕೇಳಿದ್ರ ಕಳ್ಸಕ್ ಆಗುದಿಲ್ರಿ ಬೀಗ್ರ, ಇದೊಂದ್ಸಾರಿ ಹಬ್ಬ ಇಲ್ಲೇ ಮಾಡ್ಲೆ ತಂದಿದ್ರು. ಈಗ ನೋಡಿದ್ರ ಹೇಳೇ ಬಂದೀನಿ, ಕೇಳ್ಕೊಂಡ ಬಂದೀನಿ ಅಂತಿ. ನನ್ ತಲೆ ನೋಡು, ನಿನ್ಗಿಲ್ಲೇ ಅಂಗಳದಾಗ ನೆನಸ್ಕೊಂಡ್ ಮಾತಾಡಕತ್ತೀನಿ. ಬಾ ಒಳಗ್ ಬಾ. ನನ್ ಗಂಡ ಫೋನ್ಗೇನ್ ಹಚ್ಚಿ ಹೇಳ ನೀನು, ನಾ ಜಗಳ ಬಂದದು. ಅಣ್ಣ ಗೊತ್ತಾಯ್ತಂದ್ರ ಎಲ್ಲಿ ನೊಂದ್ಕೋತಾನೆ ಯಾರಿಕೋನು. ಬಾರವ್ವ, ಅಲ್ಲೇ ನಿತ್ತಲ್ಲ. ಹಾ ಬಂದಣ್ಣ. ಮೊದ್ಲೇ ನಿಂದು ಸಂಸಾರ. ನೀ ನಾಗರ ಪಂಚಮಿ ಹಬ್ಬ ನಿನ್ ಗಂಡನ ಮನೆಯಾಗಿ ಮಾಡ್ಬೇಕಿಲ್ಲವ, ಸುಮ್ ಹೈರಾಣಾಗಿ ಬರ್ಲಿಕ್ಕೆ ಹೋಗಿದಿ. ಅಲ್ಲೇ ಮಾಡಿದ್ರ ಆಗ್ತಿದ್ದಿಲ್ಲ? ಅಣ್ಣ, ಗಂಜಿ ಕುಡಿದ್ರು ತವ್ರ ಮನ್ಯಾಗ ಅದು ಅಮೃತ ಕುಡ್ದಂಗೆ. ನಿನಗ್ ಬಿಟ್ರೆ ನನಗ್ ಯಾರಣ್ಣ? ತಾಯಿ ತಂದಿ ಎಲ್ಲ ನನಗ್ ನೀನೇ ಅಲ್ಲಣ್ಣ. ನಿನಗ್ ಬಿಟ್ರೆ ನನಗ್ ಯಾರಣ್ಣ? ತಂಗಿ, ಬಹಳ ದೊಡ್ಡ ಮಾತು ಮಾತಾಡಿದೆವ ನೀ. ಅಣ್ಣ, ತವ್ರ ಮನಿ ಅದು, ನೀ ಕರೆದ್ರು ಬರ್ಬೇಕು, ಕರೀಲಿಂದು ಬರ್ಬೇಕು. ನಾ ಬರ್ತೀನಣ್ಣ, ನಿನಗರ ಬಿಟ್ಟು ನನಗ್ ಯಾರು ಹೇಳಣ್ಣ? ಆಯ್ತಲ್ಲವ, ನೀ ಕೊಂಡ್ರು. ನಾ ಊರಾಗ ಹೋಗಿ ಸ್ವಲ್ಪ ಹಬ್ಬ ಸಂತೆ ತಗೊಂಡ್ ಬರ್ತೀನಿ, ಏನಾರ ರುಚಿ ಮಾಡೋಣಂತ. ಮತ್ತೆ ಇವ್ರು ಹಚ್ಚಿದ್ರು. ಹಲೋ, ನಾ ಹೇಳಿದಲ್ಲ ನೆನಪದಲ್ಲ ನಿನಗ? ತವ್ರ ಮನಿ ಎದಕ್ ಕಳ್ಸಿನ್ ನಿನಗ? ಆಯ್ತು ಹೇಳ್ರಿ, ನೀವ್ ಹೇಳ್ದಂಗೆ ಮಾಡ್ಕೊಂಡ್ ಬರ್ತೀನಿ. ಹೇಳಿ ಕೆಲಸ ಮಾಡ್ಕೊಂಡ್ ಬಂದ್ರೆ ನೀವ್ ಊರಿಗೆ ಬರೋದು, ಇಲ್ಲ ಆದ್ರೆ ಅಲ್ಲೇ ಇರೋದು. ಆಯ್ತ್ರಿ, ಅಣ್ಣನ ಸಂಗಡ್ ಮಾತಾಡಿ ಹಚ್ತೀನಿ. ಆಯ್ತಾಯ್ತು, ಇಡುದೇನ? ಆಯ್ತ್ರಿ. ನನ್ನ ತಂಗಿ ಈ ಕಾರಣಕ್ಕಾಗಿ ಮನೆ ಬಿಟ್ಟು ಬಂದಾಳ. ಸಾವ್ಕಾರ, ಸಾವ್ಕಾರ, ಏನಿಲ್ರಿ, ಒಂದ್ ಸ್ವಲ್ಪ ರೊಕ್ಕಿನ ಅವಶ್ಯಕತೆ ಭಾಳ ಐತ್ರಿ, ಅದಕ್ಕ ಸಾವ್ಕಾರ ಕಡೆ ಬಂದಿದ್ದೇನ್ರಿ. ಅದೇನ್ ನಂಗೆ ಗೊತ್ತಿಲ್ರಿ. ಅಪ್ಪ ಅವ್ವ ಇಬ್ರು ತೋಟದ ಕಡೆ ಹೋಗ್ಯಾರ್ರಿ, ಅವ್ರ ಇದು ಮಾತಾಡ್ತಾರೆ. ಆಯ್ತ್ರಿ ಸಾವ್ಕಾರ್ತಾರ, ಬರ್ತೀನ್ರಿ. ಸತಿ ಮಂಗಳೂರಾಗ ಒಂದು ವರ ಹೇಳ್ಯಾರ ಪ್ರಶಾಂತ, ಒಳ್ಳೆ ವರ ಅದತ್ತ. ಮಂಗಳೂರಾಗ ನೌಕರಿ ಅದತ್ತ ಹುಡುಗಗ. ನೋಡಿ ಹುಡುಗಿ ಮದ್ವಿ ಮಾಡಿಸಿ ಬಿಡಣ. ಅಟ್ಟೆ ಮಾಡೋಣ, ಚಲೋ ಎತ್ತಾದ್ರ ಕೊಡೋಣ. ಅಟ್ಟೆ ಮಾಡಂತ. ಇವ ಯಾಕೆ ಕಡೆ ಹೊಂಟಾನ ಬಸ್ಸು? ನಮಸ್ಕಾರ ಸಾವ್ಕಾರ. ಹಾ ನಮಸ್ಕಾರ. ಏನ್ ಬಸ್ಸು ಈ ಕಡೆ ಹೊಂಟಿವಿ?
ಏನಿಲ್ರಿ, ಅವಶ್ಯಕತೆ ಇದ್ದಾಗ ಅವಶ್ಯಕತೆ ಹುಡ್ಕೊಂಡು ಎಲ್ಲಿ ಏನಿರ್ತೈತಿ ಅದು ಹುಡ್ಕೊಂಡು ಬರಬೇಕಲ್ರಿ. ಯಾಕೋ ಒಗಟಾಗಿ ಮಾತಾಡಕತ್ತಿದ್ದಿ? ಹಂಗೇನಿಲ್ರಿ ಸಾವ್ಕಾರ. ಹಾ. ಒಂದ್ ಸ್ವಲ್ಪ ಪಂಚಮಿ ಹಬ್ಬಕ್ಕತ್ತ ಹಂಗೆ ಬೇರೆ ಬಂದಿದ್ದಲ್ರಿ. ಮನ್ಯಾಗ ಹಬ್ಬ ಸಂತಿ ಅಂತ ಏನೂ ಇಲ್ರಿ. ಹಾಗಾಗಿ ಒಂದ್ ಸ್ವಲ್ಪ ರೊಕ್ಕದ ಅವಶ್ಯಕತೆ ಭಾಳ ಐತ್ರಿ. ನಮ್ ತಂಗಿ ಒಂದ್ ಸ್ವಲ್ಪ ಕಷ್ಟದಾಗ ಇದ್ದಂಗ ಅದಾಳ್ರಿ. ಅದಕ್ಕ ನಿಮ್ ಕಡೆ ರೊಕ್ಕ ಒಯ್ಯಕತ್ತೇಳಿ ಬಂದಿದ್ದೀನ್ರಿ ಸಾವ್ಕಾರ. ಮತ್ತ ಸಾಲಕ್ಕೆ ಬಂದಿದ್ದಿ? ಅಲ್ಲೋ ಒಂದ್ ಸ್ವಲ್ಪ ತಿಳಿತೈತಿ ನಿನಗೆ. ನಿಮ್ಮಪ್ಪ ಸಾಲ ಮಾಡಿ ಸತ್ತಿದ್ದು ಅದೇ ತೀರ್ಸಕ್ಕಾಗಿಲ್ಲ ನಿನ್ ಕೈಲಿ, ಈಗ ಮತ್ ಸಾಲಕ್ಕೆ ಬಂದಿದ್ದಿ? ಏ ಬುದ್ಧಿದ ಎಲ್ಲಿಟ್ಟಿದೆವು? ಸಾವ್ಕಾರ ಹಂಗ ಅನ್ನಕ್ ಹೋಗ್ಬೇಡ್ರಿ. ನಮ್ಮ ಅಪ್ಪ ಎಷ್ಟು ಸಾಲ ಮಾಡ್ಯಾನು ಅದೆಲ್ಲಾನು ಸಾಯೋದ್ರಾಗ ಎಲ್ಲ ತೀರ್ಸ ಬಿಡ್ತೀನ್ರಿ. ಇದು ಒಂದ್ಸರಿ ದೊಡ್ಡ ಮನಸ್ಸು ಮಾಡಿ. ನಿಮ್ಮಪ್ಪನು ಇದೇ ನಾಟಕ ಮಾಡಿ ದುಡ್ಡು ಒಯ್ದ ನನ್ನ ಕಡೆ, ₹1 ಕೊಡಕ್ಕಾಗಿಲ್ಲ, ಹಂಗೆ ಸತ್ತು ಹೋದ. ನೀ ನನ್ನ ಬಲ್ಲಿ ದುಡಿತೀನಿ ಅಂತೇಳಿ ಮತ್ತವ್ರ ಬಲ್ಲಿ ಹೋಗಿ ದುಡ್ಯಾಕ ನಿಂತಿ, ಅದನ್ನೂ ದುಡ್ಡು ತೀರ್ಸಾಕಾಗಿಲ್ಲ. ಈಗ ಹೆಂಗ್ ತೀರ್ಸಾವ್? ಏನೈತೆ ತೀರ್ಸಾವ? ಇದ್ದಿದ್ದು ಹೊಲಾನು ಮಾರ್ಸತ್ತ ನಿಮ್ಮಪ್ಪ, ಮಗಳ ಮದುವೆ ಅಂತ ಹೇಳಿ. ನೀ ಏನ್ ಮಾಡಿ ತೀರ್ಸಾವ? ಯಾಕ ಹೌದಿಲ್ಲ? ಇವ್ರಪ್ಪ ಸಾಲ ಮಾಡಿ ಸತ್ತನಿಲ್ಲ ನಂಬಲ್ಲಿ. ಅದು ಬರೋಬರಿ ಐತ್ರಿ. ಏನೋ ಪಾಪ ಕಷ್ಟ ಅಂತ ಬಂದಾರ. ನೀವು ಅಲ್ರಿ ಒಮ್ಮೆಲೆ ಹಂಗ ಸಿಟ್ಟಿಗೆ ಬಂದ್ರ ಪಾಪ ಏನ್ ಮಾಡ್ಬೇಕ? ಅವ್ರ ಬಡವ್ರ ಅದಾರ, ಏನೋ ಒಂದ್ ಸಹಾಯ ಮಾಡ್ತೀರಿ ಅಂತ ಬಂದಾರ. ಅವ್ರಿಗೆ ಹೆಂಗ್ ಸಿಟ್ಟಿಲೆ ಮಾತಾಡಿದ್ರ ಬೆದರಿಸ್ ಕಳ್ಸಿದ್ರ, ಅವ್ರ ಏನ್ ಮಾಡ್ಬೇಕ? ಪಾಪ ಬಡವ್ರ. ನೀನು ಹಂಗೆ ಮಾತಾಡ್ತೇನ? ದಾರ ಮಾತಾಡಿ ಯಾ ಮಗ ಏನ್ ಗಳಿಸ್ಯಾನ? ಎಲ್ಲ ನಾವು ಕತ್ತಿಗತ್ತೆ ಮಾತಾಡ್ಬೇಡ. ಸಾವ್ಕಾರ ಹಂಗ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ ಋಣದಾಗ ನಾ ಯಾವತ್ತೂ ಇರುದಿಲ್ರಿ. ನಿಮ್ ಋಣನ ಮುಗಿಸೇ ಹೋಗ್ತೀನಿ ಅಪ್ಪ. ಇನ್ನೇನ್ 3 ತಿಂಗಳದಾಗ ಅವ್ರಿಗೆ ಗೌಡ್ರ ಜೀತ ಮಗದ್ ಬರ್ತಾರೆ. ಒಂದು ನಿಮ್ಮ ಜೀತಕ್ಕೆ ನೇಡಿರ್ತೀನಿ. ಅಪ್ಪ ಅವ್ರ ಕಡೆ ರೊಕ್ಕ ಬಾ ತಗೋಣ ಅಂತೇಳಿ ಅವ್ರ ಕಡೆ ಜೀತ ಇಡಿಸ್ಕೊಂಡಾರಿ. ಅದ್ ಮುಗ್ದಿನ ಇಲ್ಲೇ ಬರ್ತೀನ್ರಿ. ನನ್ ತಂಗಿ ಹಬ್ಬಕ್ಕೆ ಬಂದಾಳ್ರಿ ಸಾವ್ಕಾರ, ಹಂಗ ಮಾಡಕ್ ಹೋಗ್ಬೇಡ್ರಿ. ನನ್ನ ಹತ್ರ ಈಗ ನೀನು ಕುಡಾಕ ದುಡ್ಡು ಇಲ್ಲ. ಏನು ನಾ ಎಲ್ಲ ಲಗೋಡಿಗೆ ಹಾಕಿನಿ, ನನ್ನ ಹತ್ರ ದುಡ್ಡಿಲ್ಲ. ಹೋಗ್ಬಿಡು ನೀ, ಒಂದು ದಾರಿ ಸುಂಕ ಇಲ್ಲ ಹೋಗ್ಬಿಡು. ಹಂಗ್ ಮಾಡ್ಬೇಡ್ರಿ ಪಾಪ. ಕುಡ್ತೀನಲ್ಲ ತನ ಕಾಲ್ ಬೀಳತ್ತಾನ, ಹಂಗ್ ಮಾಡ್ಬೇಡ್ರಿ ಪಾಪ. ಏನಾದ್ರು ಕೊಟ್ಟು ಅವನ ಹತ್ರ ಏನಾದ ಕೊಡ್ತಾನ ಮೇವ. ನೀ ಏನ್ ತಡ್ಡಿದ್ದಿ? ನಿನಗೇನು ತಿಳಿಯಂಗಿಲ್ಲ ಕಪ್ಪು. ಇವ್ರು ಬಡವ್ರ ಆಟದ, ಇವ್ರು ನಾಟಕ ಮಾಡ್ತಾರ. ಸಾಹುಕಾರ ಕೈಲಿ ಹೆಂಗ್ ದುಡ್ಡು ಉಸ್ಕೋಬೇಕನ್ನೋದು ಇವ್ರ ಬಲ್ಲಿ ಒಂದು ಟ್ಯಾಲೆಂಟ್ ಅದ. ಆ ಟ್ಯಾಲೆಂಟ್ ಮ್ಯಾಗ ಹೋಗ್ತಾರ ಇವ್ರು. ಇವ್ರ ಮಕ್ಕಳ ನಾಟಕ ನಿಮಗ್ ಗೊತ್ತಿಲ್ಲ. ಇವ್ರು ಮಸಳಿ ಕಣ್ಣೀರು ಇವ್ರದು. ಇಲ್ಲರಿ ಬಳ್ಳಾತನ, ನಿಮ್ ಕಾಲ್ನು ಬಿದ್ದಾನ. ಕೊಡ್ರಿ, ಹಂಗ್ ಮಾಡ್ಬಾರ್ದು. ನೀವ್ ಕೊಡ್ತೀರಿ ಅಂತ ಬರ್ತಾರ ಅವ್ರು. ಆಯ್ತಾಯ್ತು, ಇದೊಂದ್ ಸದ್ಯ ಕೊಡ್ತೀನಿ. ಎಷ್ಟು ಬೇಕು ಕೇಳ ಅವನಿಗೆ. ಬಸ್ಸು ಎಷ್ಟ್ ಬೇಕಪ್ಪ? ಸಾವ್ಕಾರ್ತೀರ ಅದೇ 1-1.5 ಲಕ್ಷ ತನಕ ಆದ್ರ ಆಗ್ತಿತ್ರಿ. ಏ ಮನುಷ್ಯ ಅದು ಏನದ್ಯೋ? ಮೊದಲಿಂದ 6 ಲಕ್ಷ ರೂಪಾಯಿ ಸಾಲ ತೀರ್ಸಿಲ್ನಿ, ಈಗ ಮತ್ತೆ 1.5 ಲಕ್ಷ ಕೇಳಕ್ ಬಂದಿದಿ. ಎಲ್ಲಿ ಕೊಡ್ತಿ? ಎಲ್ಲಿ ಹೋಗ್ತಾರ್ರಿ ಅವ್ರು? ಕೊಡಂಗಿಲ್ಲ ಕೊಡಂಗಿಲ್ಲ, ನನ್ನ ಮಾತು ಕೇಳು. ಕೊಡಂಗಿಲ್ಲ. ಇವ್ರು ಬಾಳ ನಾಟಕ ಮಾಡಿ ದುಡ್ಡು ಉಚ್ಕೊಂಡ್ ಹೋಗ್ತಾರ. ಹೋಗತನ ಹೋಗಿ ಮಕ್ಕಳು ನಮಗೆ ಹೊಳಿ ಬೀಳ್ತಾರ. ಈಗ ನೋಡು ಮತ್ತವ್ರ ಮೇಲೆ ದುಡ್ಯಾಕತಾರ ನೋಡವ. ಆಯ್ತಪ್ಪ ಬಸ್ಸು, ನಿನ್ ಜೀತಾರ ಎಂದ್ ಮುಗಿತದ ಹೇಳು. ಸಾವ್ಕಾರ್ತೀರ ಇನ್ನೇನ್ 3 ತಿಂಗಳದಾಗ ಮುಗ್ದ ಬಿಡ್ತೈತ್ರಿ. ಗಾಡಿ 8 ಅವ್ರಿ. ಅದೇ ಟ್ಯಾಕೆಟ್ ಕೊಟ್ಟು ಮುಟ್ಟಿಸಿ ನಿಮ್ ಕಡೆನ ಬಂದ್ಬಿಡ್ತೀನಿ ಸಾವ್ಕಾರ್ತೀರ. 3 ತಿಂಗಳ ತಿಂಗಳದಾಗ ಈ ಮಗ ಬದುಕ್ತಾನೋ ಸಹಿತಾನೋ ಅದು ಅಷ್ಟೇ ನನಗೆ ಚಿಂತೆ. ಇವನಿಗೆ ದುಡ್ಡು ಕೊಟ್ಟ ಮತ್ತೆ ಇವನಿಗೆ ಬೆನ್ನ ಹತ್ತಬೇಕಾ? ಅದ್ ಯಾಕೆ ಮಾತಾಡ್ತೀರಿ? ಬರ್ತೀನಿ ಅಂದಾರ, ಮುಗೀತು. ಕೊಟ್ಟು ಕಳ್ಸ್ರಿ ಪಾಪ. ಏನೋ ಕಷ್ಟ ಅದಂತ ಬಂದಾರ ಅವ್ರು. ಆಯ್ತಾಯ್ತು, ಮನಿ ಕಡೆ ಹೋಗತ್ತೇಳು. ಮಗಳಿಗೆ ಫೋನ್ ಹಚ್ಚಿ ಹೇಳ್ತೀನಿ, ಒಯ್ಯತ್ತೇಳ ದುಡ್ಡ. ಆಯ್ತಪ್ಪ ಬಸ್ಸು, ನಮ್ ಸಾವ್ಕಾರ್ ಹೇಳ್ಯಾರ ಮನಿಗ್ ಹೋರಿ, ಫೋನ್ ಹಚ್ಚಿ ಹೇಳ್ತಾರ, ರೊಕ್ಕ ಇಸ್ಕೊಂತ ಹೋಗ್ರಿ. ಮಗನಿಗೆ ತಿಂಗಳ ಬಡ್ಡಿ ತಪ್ಪಸ್ಬೇಡತ್ತೇಳು. ಬಡ್ಡಿ ಮಾತ್ರ ತಪ್ಪಸ್ಬೇಡ ಬಸ್ಸು. ಮೊದಲಿಂದ 3 ಲಕ್ಷ 6 ಲಕ್ಷ ಹಾಕುತ್ತದ ಈಗ. ಕೊಡ್ತಾರ. ಆಯ್ತು ಸಾವ್ಕಾರ, ನಿಮ್ದು ದೊಡ್ಡ ಉಪಕಾರ ಆತ್ರಿ. ಹೋಗೋ. ಹೋಗ್ರಿ. ಅಲ್ಲ ಏನದ ಕೊಡ್ತಾರ? ನೀನು ದೊಡ್ಡಂಗೆ ಮಾತಾಡ್ತಲ್ಲ. ಇರ್ಲಿರಿ ಪಾಪ, ಅಳ್ಳಾತನ ಕಾಲ್ ಬೀಳಾತನ, ಏನೋ ಒಂದ್ ಕಷ್ಟ ಆಗತ್ತ. ಕೊಡ್ತಾರ ಇವತ್ತಿಲ್ಲ ನಾಳೆ ರೊಕ್ಕ. ಹಿಂಗ ದಾನ ಧರ್ಮ ಮಾಡಿ ಏ ಬಸ್ಸು ಇಲ್ಲಿ ಬಾಯ್ಲಿ. ಕರ್ದ್ರಿ ಒಂದ್ ಕೆಲಸ ಮಾಡು, ನಿಮ್ಮ ಸಾವುಕಾರ್ತಿ ಹೋಗಿ ರೊಕ್ಕ ರೆಡಿ ಮಾಡ್ತಾಳ. ನೀವು ಒಂದು 10 ನಿಮಿಷ ಕೊಂಡ್ರು, ಕೆಲಸ ಐತಿ ನಿನ್ ಕಡೆ. ನೀವು ಹೋಗು, ರೊಕ್ಕ ರೆಡಿ ಮಾಡು. 1.5 ಲಕ್ಷ ಅಟ್ಟೆ ಮಾಡು. ಹೋ ನಿನಗ ರೊಕ್ಕ ಎದಕ್ ಬೇಕಾಗ್ಯಾವಂದಿ? ಸಾವ್ಕಾರ ನನ್
ತಂಗಿ ಹಬ್ಬಕ್ಕೆ ಬಂದಾಳಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹಬ್ಬಕ್ಕೆ ಏನಾರೇ ಮಾಡ್ಬೇಕಂತ ಹೇಳಿ. 1.5 ಲಕ್ಷ ರೂಪಾಯಿ ಅದಕ್ಕೆ ಹತ್ತವು ಏನಾರು ಮಾಡಕ? ಸಾವ್ಕಾರ, ಹೆಣ್ಮಕ್ಳಿಗೆ ಅಂದ್ಮ್ಯಾಗ ಬೆಳ್ಳಿ ಬಂಗಾರ ಆಸೆ ಇರೋದಲ್ರಿ. ಅವ್ರ ಮನಿದು ಏನಾರ ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಆಸೆಗೆ ಬಿದ್ದು ಬಂದೀನಿ ನೋಡ್ರಿ ಸಾವ್ಕಾರ. ಅಂದ್ರ ನಿಮ್ಮ ತಂಗಿ ಬಂಗಾರಕ್ಕೆ ಆಸೆ ಪಟ್ಟು ಬಂದಾಳ? ಹಾಗೇನಿಲ್ರಿ, ಅದು ಹೆಣ್ಮಕ್ಳು ತವ್ರ ಮನೆ ಹಬ್ಬಕ್ಕೆ ಬರೋದು ಇದನ್ನ ರೀ. ಅಂಥದ್ರಾಗ ಬಂದಾಗ ಹಾಗೆ ಕಳಿಸೋದು ನಮ್ಮದು ಒಂದು ಸ್ವಲ್ಪ ಇದು ಹೆಂಗೆ ಆಕೈತ್ರಿ. ಅದಕ್ಕೆ ಏನು ಹಬ್ಬಕ್ಕೆ ಬಂದಾಗ ತವ್ರ ಮನೆ ಉಡುಗೊರೆ ಅಂತ ಕೊಡೋದು ಸರ್ವೇ ಸಾಮಾನ್ಯ ಅಲ್ಲೇನ್ರಿ ಸಾವ್ಕಾರ? ಅಲ್ಲ, ವರ್ಷ ಕೊಟ್ಟವಲ್ಲ, ಈ ವರ್ಷ ಯಾಕೆ ಕೊಡಾಕತ್ತಿ? ಹಂಗೇನಿಲ್ರಿ, ವರ್ಷ ಕೊಟ್ಟಿಲ್ಲ ಅಲ್ರಿ. ಅದಕ್ಕೆ ಈ ಸಾರಿ ರೀ ಕೊಡ್ಬೇಕಂತೇಳಿ ವಿಚಾರ ಮಾಡೀನಿ ಸಾವ್ಕಾರ. ಆತ್ ಕೊಡಾಕತ್ತಿ. ನಿಮ್ಮ ತಂಗಿಗೆ ಯಾವ್ರು ಕೊಟ್ರಪ್ಪ? ಇಲ್ಲೇ ರೀ ಲಕ್ಷಾಣಕ್ರಿ ಸಾವ್ಕಾರ. ಲಕ್ಷಾಣ ಕೊಟ್ರಿ, ಚಲೋ ಮಾಡ್ರಿ. ಅಂದ್ರ ನಿಮ್ಮ ತಂಗಿ ನೋಡಾಕ ಹೆಂಗ ಅದಾಳ? ಆಕೆಗೆ ಏನಾಗೈತ್ರಿ, ಚಲೋ ಗಂಡು ಸಿಕ್ಕಣ್ರಿ, ಬಂದು ಬಳಗ ಎಲ್ಲ ಚಲೋ ಐತ್ರಿ, ಆಸ್ತಿ ಗಿಸ್ತಿ ಎಲ್ಲ ಜೋರ ಐತ್ರಿ. ನಾ ಗಂಡನ ಮನ್ಯಾಗ ಚಂದ ಇದ್ದಿದ್ದು ಕೇಳಿಲ್ಲ ನಿನಗ. ನೋಡಾಕ ಹೆಂಗ ಚಂದ ಅಂದ ಅದಾಳಿಲ್ಲ ಕೇಳಾಕತ್ತೀನಿ. ಹಂಗಲ್ಲೋ, ಈಗ ಬಡವ್ರ ಮಕ್ಕಳು ನೋಡಕ್ ಯಾಕಡ್ರಿ ಇರ್ತಾರ, ಶ್ರೀಮಂತ ಮಕ್ಕಳು ಇದ್ದಂಗೆ ಇರ್ತಾರೇನವ್ರು? ಅಂದ್ರಿ ಸಾವ್ಕಾರ, ನಿಮ್ಮ ಮಾತಿನ ಅರ್ಥ ಆದ್ರೂ ಏನ್ರಿ? ನನ್ನ ಮಾತಿನ ಅರ್ಥ ಅಲ್ಲಕ್ಕೆ ಏನದ ನೋಡು, ನಿಮ್ಮ ತಂಗಿ ನೋಡಾಕ ಚಂದ ಇದ್ದಾಳಂದ್ರ ಏನು ಅಂದ ಚಂದ ತುಂಬ್ಕೊಂಡು ಇದ್ದೇಳಂದ್ರ ನಮ್ಮ ಮನೆಗೆ ಕಳಿಸು, ಕೊಬ್ಬರಿ ಕುಬ್ಬಸ ಹಾಕಿ ಕಳಿಸ್ತೇವ ಹಬ್ಬದ್ದು. ಓಹೋ, ಈ ಅರ್ಥದಾಗ ಮಾತಾಡಿದ್ರೇನ? ನೀ ಏನಾರು ತಿಳ್ಕೊಳಪ್ಪ. ತೋರಿ ಸಾವ್ಕಾರ, ನಿಮ್ದು ದೊಡ್ಡ ಗುಣ ರೀ. ನಿಮ್ಮತ್ತ ದೊಡ್ಡ ಗುಣವಂತವ್ರ ಮನೆಗೆ ನನ್ನ ತಂಗಿಗೆ ಕೊಬ್ಬರಿ ಕುಬ್ಸ ಹಾಕಿ ಕಳಿಸ್ತೀರಂದ್ರ ನಿಮ್ಮ ಮನೆಗೆ ಕಳ್ಸಕ ನಾವ್ಯಾಕೆ ಬೇಡನನ್ರಿ? ಅದು ನಮ್ದ ಭಾಗ್ಯ ರೀ, ನಮ್ದ ಭಾಗ್ಯ. ಆತು, ನೀ ಏನು ಟೆನ್ಷನ್ ತೊಗೊಬೇಡ. ಬಂಗಾರ ಬೇಳಿ ಬೇಕಾದ್ರೂ ಹೇಳ್ತ ಬಾ, ಒಯ್ ನನ್ನ ಕಡೆ ಅದ, ದುನಿಯಾದ ಅದ, ಕೊಟ್ಟು ಕಳಿಸು ಏನೋ. ಆದ್ರೆ ನೀ ಬರಬಾರ್ದು, ನಿಮ್ಮ ತಂಗಿ ಒಬ್ಬಕಿಗೆ ಕಳಿಸ್ಬೇಕು. ನಾಳೆ ಮಧ್ಯಾಹ್ನ ಕಳಿಸ್ಬೇಕು. ಅಂದ್ರೆ ಸಾವ್ಕಾರ, ನಾ ಯಾಕೆ ಬರಬಾರ್ದ್ರಿ ಅಲ್ಲಿಗೆ? ನೀನು ಬರಕ್ ಬೇಡ ಅಂದಿಲ್ಲ. ಒಂದು ಸ್ವಲ್ಪ ಕೆಲಸ ಐತೆ ನಂದು. ನಾಳೆ ಒಂದು ತೊಲಿ ನಾನು ರೊಕ್ಕ ಬರೋದವ, ಒಂದು 3.5 ಲಕ್ಷ ರೂಪಾಯಿ ಬರೋದು. ಅಲ್ಲಿ ಹೋಗಿ ರೊಕ್ಕ ತೊಗೊಂಬರಾಗತ್ತಿ. ನಮ್ಮ ಮನ್ಯಾಗ ಸೌಕಾರ್ತಿನೂ ಇರಲಿಲ್ಲ, ನಮ್ಮ ಪೌರಿನೂ ಇರಲಿಲ್ಲ. ನಾಳೆಗೆ ಅವರು ಒಂದು ಸ್ವಲ್ಪ ಹಬ್ಬಕ್ಕೆ ತವ್ರ ಮನೆಗೆ ಹೊಂಟಾರ. ಅವಾಗ ಏನು ಕೊಬ್ಬರಿ ಕುಬ್ಬಸ ಐತಲ್ಲ, ನಾ ಕೊಟ್ಟು ಕಳಿಸ್ತೀನಿ. ನೀ ಏನೂ ಟೆನ್ಷನ್ ತೊಗೊಬೇಡ. ಸಾವ್ಕಾರ, ಸಾವ್ಕಾರ್ತಿಯವರು ನಾಳೆ ಹಬ್ಬಕ್ಕೆ ಎಲ್ಲೋ ಹೋಗ್ತಾರ ಅನ್ನಕತ್ತೀರಿ. ಹಂಗಾರೆ ನಮ್ಮ ತಂಗಿಗೆ ಇವತ್ತು ಕಳಿಸ್ತೀನಲ್ರಿ. ಆ ಸಾವ್ಕಾರ್ತಿಯವರು ನೀವು ಕೂಡಿ ಕೊಬ್ಬರಿ ಕುಬ್ಸ ಕೊಟ್ಟು ಕಳಿಸಿದ್ರ ಹಬ್ಬ ನಾಳೆ ಐತಿ, ಇವತ್ತಿಲ್ಲ. ನಾಳೆ ಹಬ್ಬದ, ನಾಳೆ ಕಳಿಸು. ನೀ ಏನೂ ಟೆನ್ಷನ್ ತೊಗೊಳ್ಕೋಬೇಡ, ಆರಾಮಿರ್ತಾಳ ನಿಮ್ಮ ತಂಗಿ. ನೀವು ನಮ್ಮ ಸೌಕರ್ತಿ ಬರುತ್ತಾನ 2 ದಿನ ಇರ್ಲಿ, ನಮ್ಮ ಮನ್ಯಾಗ ಇರ್ಲಿ. ಅಲ್ಲಿ ನಿನ್ನ ಮನ್ಯಾಗ ಏನೈತಿ? ಏನು ತಿನ್ನಾಕೈತೆ, ಏನು ಉಣ್ಣಾಕೈತೆ, ಏನು ಇರ್ಲಾಕ ಜಾಗ ಐತೆ? ನೀನೇ ಪತ್ರ ಶೆಡ್ನಾಗ ಮಕ್ಕೋತೇಪ. ಹೌದ್ರಿ ಸಾವ್ಕಾರ, ನೀವನು ಮಾತನು ಬರೋಬರಿನ ರೀ. ಸಾವ್ಕಾರ್ತಿಯವ್ರು ಇಲ್ಲಾರ ಹೊತ್ನ್ಯಾಗ ಅಂದ್ರ ಏನು ಬಸ್ಸು ನಿನ್ನ ಮಾತಿನ ಅರ್ಥ? ನೀ ನನ್ನ ಮ್ಯಾಗ ಸಂಶಯ ಮಾಡಾಕತ್ತಿ? ಬಸ್ಸು, ನಿಮ್ಮಪ್ಪ ಸತ್ಯ ಹೋದ, ಸಾಯಿವರೆತನ ನನ್ನ ಮನೆಗೆ ದುಡ್ದ, 1 ದಿನಾನೂ ಸಂಶಯ ಮಾಡಿಲ್ಲೋ. ನೀ ಏನ್ ದಾಟಿದ್ಯೋ ಬಸ್ಸು? ಬಸ್ಸು, ನೀ ನನ್ನ ಮ್ಯಾಗ ಸಂಶಯ ಮಾಡಾಕತ್ತಿ? ಏನೇನ್ರಿ ಸಾವ್ಕಾರ, ನಾನು ನಿಮ್ಮ ಸಂಶಯ ಮಾಡಿಲ್ರಿ. ನಮ್ಮ ಪಾಲಿನ ದೇವ್ರಿದ್ದಂಗ್ರಿ ಅಪ್ಪ, ನಿಮ್ಮಂತವ್ರ ಮ್ಯಾಗ ಯಾಕೆ ಸಂಶಯ ಮಾಡೋಣ್ರಿ? ತೋರಿ ಸಾವ್ಕಾರ, ನೀವು ಅಲ್ಲಂಗ ಆಗಲ್ರಿ. ಆಟ ಮಾಡು. ಈ ವಿಷಯ ನಮ್ಮ ಸೌಕಾರ್ತಿಗೂ ಹೇಳ್ಬೇಡ, ಮತ್ತು ಹೊರಗೆ ಎಲ್ಲಿನೂ ಹೇಳ್ಬೇಡ. ನಿನ್ನ ಮನ್ಸಿಗೂ ಏನು ತಿಳ್ಕೊಬೇಡ. ನಿಮ್ಮ ತಂಗಿ ಕಳಿಸು. ಹೋ ಹೋ ಹೋ, ತಡ ಆಗ್ತದ. ಹೋ, ಸೌಕಾರ್ತಿ ರೊಕ್ಕ ತೊಗೊಂಡಿರ್ತದ. ಹೋ, ರೊಕ್ಕ ತೊಗೊಂಡೋಗು. ಹೋ 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 ಹೋಗು ಮಗನ, ಹೋಗು. ನಿಮ್ಮ ತಂಗಿಗೆ ಭಾಳ ದಿವಸ ಇತ್ತು. ನಿಮ್ಮಪ್ಪ ನಮ್ಮ ಮನ್ಯಾಗ ಎಂದು ದುಡ್ಯಾಕಿದ್ದ ಅಂದಿನ ಹಿಡಿದು ನಿಮ್ಮ ತಂಗಿ ಮ್ಯಾಗ ಒಂದು ಕಣ್ಣು ಇಟ್ಟಿದ್ದ. ಈ ಸರಿ ನಿಮ್ಮ ತಂಗಿ ನನ್ನ ಕೈಯಿಂದ ಮಿಸ್ ಆಗಲ್ಲ. ಹೋಗು ಮಗನ, ಹೋಗು. ಹ್ಯಾಂಗೆ ಮಿಸ್ ಆತಾಳ ನಾನು ನೋಡ್ತೀನಿ. ಹೆಂಗಾದ್ರೂ ನಾಳೆ ಸೌಕಾರ್ತಿ ಅವರು ತವ್ರ ಮನೆಗೆ ಹೊಂಟಾಳ ಹಬ್ಬಕ್ಕೆ. ಈ ಸತಿ ನಿಮ್ಮ ತಂಗಿ ಕತಿ ಫಿನಿಶ್ ಮಗನ.
ಇವು 1.5 ಲಕ್ಷ ರೂಪಾಯಿ ಯಾವಲ್ಲ ಹಾ ಅದಾವ. ಬಸ್ಸು ಬರ್ತಾನ ಕೊಟ್ಟು ಕಳ್ಸನತ್ತ. ಹೌದವ, ಯಾರೋ ಮನಿಗ್ ಬಂದಿದ್ರು, ನಿಮ್ಮನ ಮತ್ತ ಅಪ್ಪನ ಕೇಳ್ಕೊಂಡು ನಾ ತೋಟದಾಗ ಅದಾರ ಹೋಗಂತ ಹೇಳೀನಿ. ಅವ್ರಿಗೆ ಕೊಡ್ಬೇಕು ನೋಡಿ 1 ಲಕ್ಷ ರೂಪಾಯಿ. ಏನೋ ಪಾಪ ಕಷ್ಟ ಅದತ್ತವ, ಅದಕ್ಕ ನಿಮ್ಮ ಅಪ್ಪ ಎಲ್ಲಿ ಕೊಡಲಾಗಿದ್ದ, ಅದಕ್ಕೆ ರಂಬುಸಿ ಹೇಳಿ ಮಾಡಿ ಕೊಡಕ. ಆಯ್ತವ. ಇನ್ನೊಂದು ಮಾತು ತಂಗಿ, ನಿಮ್ಮ ಅಪ್ಪ ಎಲ್ಲೇ ಒಂದು ವರ ನೋಡ್ಯಾನತ್ತ, ಚಲೋ ಇತ್ತಂದ್ರ ಮಾಡ್ಕೊಂಡ್ಬಿಡುವ. ಬ್ಯಾಡವ, ನಾ ಅವಾಗನೇ ಅಪ್ಪಗ ಹೇಳೀನಿ, ನಾ ಏನ ಸಾಲಿ ಕಲ್ತೀನಿ, ಮದ್ವೆ ಆಗಲ್ಲೇನ. ಬಾ ಬಸ್ಸು ಬಾ ಬಾ ಬಾ, ನಿನ್ ಸಂಬಂಧ ಕಾಯ್ಲತ್ತಿದಪ್ಪ. ತೋರಪ್ಪ 1.5 ಲಕ್ಷ ರೂಪಾಯಿ ಅವ, ನಿಮ್ ತಂಗಿದ ಏನದ ಬಗೆಹರಿಸ್ಕೆ ಕಳಸಪ್ಪ. ಆತ್ರಿ ಸಾವ್ಕಾರ್ತಾರ, ನಿಮ್ದು ದೊಡ್ಡ ಉಪಕಾರ ಆತ್ ನೋಡ್ರಿ. ಏಪ್ಪ ಇರ್ಲಿ ಬಿಡಪ್ಪ ಬಸ್ಸು, ನೀನ್ ನನ್ನ ಮಗ ಇದ್ದಂಗ, ನಿಮ್ ಕಷ್ಟನೋ ನಮ್ ಕಷ್ಟನೋ ಎಲ್ಲ ಒಂದೇ. ಹೋಗಪ್ಪ, ನಿಮ್ ತಂಗಿದ ಏನದ ಬಗೆಹರಿಸು. ಪಾಪ ಏನ್ ಕಷ್ಟದ ಏನೋ, ನನ್ನ ಮಗನ್ ತರ ಅವ. ಹೌದವ, ಬಡವ್ರ ಕಷ್ಟ ದುಡ್ಡಿದ್ದವ್ರಿಗೆ ಗೊತ್ತಾಗಂಗಿಲ್ಲ. ಹೌದವ, ಪಾಪ ಬಡತನ ಪರಿಸ್ಥಿತಿ ಐತೆ ಅವ್ರ. ಆದ್ರೂ ಇವ ನೀ ಏನೇ ಹೇಳು, ಬಡವ್ರನ್ಯಾಗ ನಿಂದು ಬಾಳ ಅಂತಕರಣ ಅವ. ಇರ್ಬೇಕಲ್ಲ ಯವ್ವ, ಪಾಪ ಬಡವ್ರತ್ತ, ನಮ್ ದೊಡ್ಡ ಮನುಷ್ಯರತ್ತ ಬರಂಗಿಲ್ಲ, ಇಲ್ಲಿ ಒಳ್ಳೆ ಮನಸ್ಸರತ್ತ ಬರ್ತಾರ. ಅದು ಸಹಾಯ ಮಾಡಿದ್ರ ನಮಗೇನು ದೇವ್ರ ರಗಡ್ ಕೊಟ್ಟಾನ, ನಮಗೇನು ಕಡಿಮೆ ಬೀಳಂಗಿಲ್ಲ. ನಾವೇನು ಹುಟ್ಟ ಶ್ರೀಮಂತ್ರೇನೇವ, ನಿಮ್ಮ ಅಪ್ಪ ನನ್ನ ಮೆಚ್ಚಿ ಮಾಡ್ಕೊಂಡ್ ಬಂದಾನ. ನಾವು ಎಲ್ಲ ಬಡತನ ಪರಿಸ್ಥಿತಿಗೆ ಬಂದವ್ರಿದ್ದೀವಿ. ಬಡತನ ಕಷ್ಟ ಏನ್ ಅನ್ನೋದು ನಮಗ್ ಗೊತ್ತದವ. ತಂಗಿ ತಂಗಿ, ಅಣ್ಣ ಸಂತಿ ಎಲ್ಲದ? ಸಂತಿ ಏನ್ ಮಾಡ್ತೇವ, ತಗೋಡಿ. ಇದ್ರಾಗ 1.5 ಲಕ್ಷ ರೂಪಾಯಿ ಅದಾವ, ಇವು ಮನ್ಯಾಗ ತಗಲಿಡು. ನಾಳೆಗೆ ಒಂದ್ ಸ್ವಲ್ಪ ಕೆಲಸ ಐತಿ ನಂದು, ನಾ ಕೇಳನೆ ಕೊಡಕತ್ತೈತ. ಇಷ್ಟ ರೊಕ್ಕ ಈಗ ಎಲ್ಲಿ ತಗೊಂಡ್ಯಾಳ? ಇವ ನೀ ಏನಂತ ದೊಡ್ಡ ವಿಚಾರ ಮಾಡಕ್ ಹೋಗ್ಬೇಡ, ಸಾವ್ಕಾರದ ವ್ಯವಹಾರ ಐತದು. ನೀ ಗಂಡನ ಮನೆಗೆ ಹೋಗೋ ಮುಂದೆ ನನಗೆ ಗೊತ್ತಾಕೈತಲ್ಲ, ಈಗೇನ್ ಹೇಳೋದ್ ಬೇಡ. ಏವ ನಾ ಸಾಲ ಅಂತ ಎಂತದ್ ಏನು ಮಾಡೇ ಇಲ್ಲ, ನೀ ಸಾಲ ತನ್ನಕ ಹೋಗ್ಬೇಡ ನೋಡು. ಸಾವ್ಕಾರ ಕಡೆ ಇಸ್ಕೊಂಡ್ ಬಂದಿನಿ, ಅದು ಮತ್ತೆ ಸಾವ್ಕಾರಿಗೆ ಕೊಡೋದೈತಿ. ಅದೇ ನೀ ಚಿಂತನೆ ಮಾಡಕ್ ಹೋಗ್ಬೇಡ. ನೀ ಒಳಗಡು ಒಯ್ದು ಒಳಗಡು ಹೋಗು ಹೋಗು. ತಂಗಿ ಇನ್ನೊಂದು, ನಾಳೆ ನಮ್ಮ ಸಾವ್ಕಾರ್ತಿಯವರು ಅವ್ರೇನೋ ಹಬ್ಬಕ್ಕೆ ಊರಿಗೆ ಹೊಂಟಿರತ್ತ. ಸಾವ್ಕಾರ ನೀನು ಮುಂಜಾನೆ ಲಘುನ ಬಾ ಅಂದಾರ ನೋಡು. ಅದೇನೋ ನಿನಗೆ ಹಬ್ಬಕ್ಕೆ ಕೊಬ್ಬರಿ ಕುಬ್ಸ ಕೊಡ್ತೀನಿ ಅಂದಾರ, ಅದಿಟ್ಟು ಹೋಗಿ ತಗೊಂಡ್ ಬರವ, ಒನ್ ಅನ್ಬಾರ್ದು. ಅಂತ ದೊಡ್ಡ ಸಾವ್ಕಾರು ನಮಗೆ ಯಾಕೆ ಕರೆದ್ರು? ನಾ ಅಲ್ಲೇ ಇರ್ತೀವಿ ಇದ್ದಾರ ಹಬ್ಬಕ್ಕೆ, ಅಪ್ಪನು ಅಲ್ಲೇ ದುಡಿತಿರು, ಯಾವಾಗನೂ ಇಲ್ಲ. ಈಗ ಯಾಕಣ್ಣ? ಏನೋ ಗೊತ್ತಿಲ್ಲವ, ನಮ್ಮ ಅಪ್ಪ ತೀರ್ಕೊಂಡ್ರತ್ತೆ ಕರೆಯಾಕತ್ತಾರೋ, ಏನು ಅವ್ರು ದೊಡ್ಡ ಸಾವ್ಕಾರ ಅದಾರ ಅಂತೇಳಿ ನಮಗೆ ಕರೆದು ಕೊಡಾಕತ್ತಾರೋ, ನನಗೂ ಒಂದು ತಿಳಿದಾಗೈತಿ. ಯಾಕಂದ್ರೆ ಸಾವ್ಕಾರು ಯಾವ ಹೊತ್ತಿನ್ಯಾಗ ಹ್ಯಾಂಗಿರ್ತಾರ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ಯಾಕಿರ್ಲಕ್ಕ, ಆದ್ರ ಅವ್ರು ಹಂಗಲ್ವ, ದೊಡ್ಡ ಗುಣ ಅವ್ರದ್ದು. ಹಬ್ಬಕ್ಕೆ ಬಂದಿ ಅಂತೇಳಿ ಕೊಬ್ಬರಿ ಕೊಬ್ಬಸ ಕೊಡ್ತೀನಿ ಅಂತೇಳಿ ಮನೆ ತನಕ ಬಾ ಅಂದಾರ, ಒಲ್ಲೆ ಅನ್ಬೇಡವ, ಕಾಲಿಲಿ ಒದ್ದಂಗೆ ಹಾಕೈತಿ. ಹಬ್ಬದ್ದು ತಗೊಂಡು ಹೋಗು, ಹೋಗು ಒಯ್ದಿಡು ಒಳಗಿಡು. ಸಾವ್ಕಾರು ಅಂತ ಮನುಷ್ಯನಲ್ಲ, ಯಾಕಂದ್ರ ನಮ್ಮಪ್ಪ ಸಾಯೋ ತನಕ ಅದ ಸಾವ್ಕಾರ ಹತ್ರನ ದುಡಿದಿದ್ದ. ಏನೋ ಸ್ವಲ್ಪ ಮಾತು ಬೆಳೆದು ನಾನ ಬೇರೆ ಕಡೆ ದುಡಿಯಾಕೆ ಹೋಗಿನಿ. ದೇವ್ರಂತ ಮನುಷ್ಯ. ಆದ್ರೂ ಯಾರು ಇಲ್ಲಲ್ಲ, ಕೀಲಿ ಯಾಕೈತೆ? ಸಾವ್ಕಾರು ತೋಟದ ಕಡೆ ಹೋಗಿರ್ಬೇಕು. ಅಣ್ಣ ಬೇರೆ ಹೋಗಿ ಬೆಟ್ಟಾಗ ಬಾ ಅಂದಿದ ನೋಡ, ತೋಟದ ಕಡೆ ಹೋಗ್ಲಿ, ಅಲ್ಲೇ ಇರ್ಬೋದು. ಇವತ್ತು ಬಂದೇ ಬರ್ತಾಳಕ್ಕಿ. ಇವತ್ತು ಭಾಳ ದಿನದ ಆಸೆ ಐತಿ, ಇವತ್ತು ತೀರ್ಕೊಂಡೇ ಬಿಡ್ತೀನಿ ನಾ. ಭಾಳ ದಿವಸ ಐತಕ್ಕಿ ಮ್ಯಾಗ ಒಂದು ಕಣ್ಣಿಟ್ಟಿದ್ದ. ಈ ಸತಿ ಏನಕ್ಕಾಗಲ್ಲಕ್ಕ, ಮಿಸ್ ಮಾಡ್ಕೋಬಾರ್ದು. ಏನಾರ ಮಾಡಕ್ಕಿಗೆ ಬಂದು ಬಾ, ನಿಂದೆ ಹಾದಿ ನೋಡಕತ್ತಿದನ. ನಿಮ್ಮ ಅಣ್ಣ ಕಡಿಗೂ ಕಳಿಸ್ಬಿಟ್ಟಲ್ಲ, ಆತ ಒಂದು ಜರ ಕೂಡನು ಮಾತಾಡ್ಕೋತ ನಿನಗೆ ಕೊಬ್ಬರಿ ಕುಬ್ಸ ಕೊಡ್ತೀನಿ, ಮತ್ತ ನಿನಗೇನು ಕುಡಿದು ಕೊಡ್ತೀನ, ನೀ ಏನೋ ಟೆನ್ಷನ್ ತಗೋಬೇಡ. ಕೊಬ್ಬರಿ ಕೊಡ್ಸ ಏನೇನೋ ಮಾತಾಡತ್ತೀರಿ. ಇಲ್ಲಿಲ್ರಿ, ನಮ್ಮ ಅಣ್ಣ ಕಾಯತ್ತನ್ರಿ, ನನ್ ಕೊಬ್ಬರಿ ಕುಬ್ಸ್ ಕೊಡ್ರಿ, ನಾವ್ ಹೋಗ್ಬೇಕ್ರಿ. ನೀ ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ, ಆರಾಮಾಗಿರು. ನೋಡು ಸಾವ್ಕಾರ್ತಿನ ಇಲ್ಲ ಮನ್ಯಾಗ, ಸಣ್ಣ ಸಾವ್ಕಾರ್ತಿನ ಊರಿಗೆ ಹೋಗ್ಯಾಳ. ಒಂದು 10 ನಿಮಿಷ ಕೊಡೋನಲ್ಲ ಮಾತಾಡ್ಕೊತ.
ಬೇಡ ಸಾವ್ಕಾರ. ಸಾವ್ಕಾರ್ತಿ ಬರೋ ನಾನೇ ಬರ್ತೀನ್ರಿ. ನಮ್ಮ ಅಣ್ಣ ದಾರಿ ಕಾಯ್ತಿರ್ತಾನ್ರಿ. ಏ